ಸ್ನೇಹಿತರೆ, ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ. ಪ್ರಕೃತಿ ಮತ್ತು ಮಾನವರ ನಡುವೆ ಅವಿನಾಭಾವ ಸಂಬಂಧವಿದೆ. ಪ್ರಕೃತಿಯನ್ನು ಹೊರತುಪಡಿಸಿ ಮನುಷ್ಯ ಹಾಗೂ ಇತರೆ ಯಾವುದೇ ಜೀವಿಗಳು ಇರಲು ಸಾಧ್ಯವೇ ಇಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ರಕೃತಿ ಮಾತೆಯ ಮೇಲೆ ಮಾನವ ನಿರಂತರವಾಗಿ ದಬ್ಬಾಳಿಕೆ ಮಾಡುತ್ತಲೇ ಬಂದಿದ್ದಾನೆ. ಮಾನವನ ಕಾರಣದಿಂದಾಗಿಯೇ ಪ್ರಕೃತಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಪ್ರಾಕೃತಿಕ ಅಂಶಗಳಾಗಿರುವ ನೆಲ, ಜಲ, ಗಾಳಿ ಮೊದಲಾದವುಗಳು ಮಲಿನಗೊಳ್ಳುತ್ತಿವೆ. ಈ ನಿಟ್ಟಿನಲ್ಲಿ ನಮ್ಮ ಪರಿಸರವನ್ನು ಉಳಿಸಿಕೊಳ್ಳಲು ನಾಡು, ನುಡಿ, ಗಡಿ, ಭಾಷೆಗಳೆನ್ನದೇ ಹೋರಾಟಗಳು ನಡೆದಿವೆ. ಹಾಗಾದರೆ ಪರಿಸರ ಸಂರಕ್ಷಣೆಯ ನಿಟ್ಟಿನಲ್ಲಿ ನಡೆದ ಪ್ರಮುಖ ಚಳುವಳಿಗಳು ಯಾವುವು ಮತ್ತು ಅವುಗಳ ಪರಿಣಾಮಗಳೇನು ಎಂಬುದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮೆಲ್ಲರ ಬಾಯಲ್ಲಿ ಬರುವ ಮಾತು ಹವಾಮಾನ ವೈಪರೀತ್ಯ. ದೆಹಲಿಯಲ್ಲೀಗ ಹೊಗೆಯ ಭೂತ ಆವರಿಸಿಕೊಂಡು ಬಿಟ್ಟಿದೆ. ಪಂಜಾಬ್ನಲ್ಲಿ ಆಗಸದಿಂದ ಭೂಮಿಯವರೆಗೆ ಮಂಜು ಕವಿದ ವಾತಾವರಣ. ಹಿಮಾಚಲ ಪ್ರದೇಶ, ಬಿಹಾರ, ಯುಪಿಗಳಲ್ಲಿ ಆಮ್ಲ ಮಳೆ. ಇದಕ್ಕೆಲ್ಲ ಕಾರಣ ಒಂದ್ಸಗೆ ನಾವುಗಳೇ. ಕೆಟ್ಟ ಮೇಲೆ ಬುದ್ಧಿ ಬಂತು, ಅಟ್ಟ ಮೇಲೆ ಒಲೆ ಉರಿಯಿತು ಅನ್ನೋ ಗಾದೆ ಮಾತಿನಂತೆ ನಮ್ಮಲ್ಲೀಗ ಎಲ್ಲರ ಬಾಯಲ್ಲಿ ಪರಿಸರ ಸಂರಕ್ಷಣೆಯ ಮಾತನಾಡುತ್ತಿರುವುದು ಹಾಸ್ಯಾಸ್ಪದವಾಗಿದೆ. ಮನುಷ್ಯ ಮಾಡಿರುವ ತಪ್ಪಿನ ಫಲವನ್ನು ಪಾಪ ಆಧುನಿಕತೆಯ ಗಂಧ ಗಾಳಿಯೂ ಅರಿವಿಲ್ಲದ ಮೂಕ ಪ್ರಾಣಿಗಳು ಅನುಭವಿಸುವಂತಾಗಿರುವುದು ದುರಂತವೇ ಸರಿ. ಬಿಸಿಲದು ಬರೀ ಬಿಸಿಲಲ್ಲವೋ, ಸೂರ್ಯನ ಕೃಪೆ ಕಾಣೋ. ಭವನ ಕವಿ ವರನ ಕವನವಿ ಸೃಷ್ಟಿ, ಕಣ್ತೆರೆದು ಪ್ರಕೃತಿ ಸೌಂದರ್ಯಮಂ ಭಾವನೋಜ್ವಲವಾಗಿ ನೋಡದಿಹ ಬಾಳೊಂದು ಬಾಳಲ್ಲ. ಸವಿಯದಿರೆ ನೋಡದಿರೆ ಬದುಕಿಯೂ ನಾವು ಸತ್ತಂತೆ ಎಂಬ ಕುವೆಂಪುರವರ ಕವಿವಾಣಿಯಂತೆ ನಾವು ಪ್ರಕೃತಿಯ ಸೌಂದರ್ಯವನ್ನು ಸವಿಯಬೇಕೇ ವಿನಃ ಅದನ್ನು ಕಲಕುವ ಕೆಲಸವನ್ನ ಮಾಡಬಾರದು. ನಮ್ಮ ಉಳಿವಿಗಾಗಿ, ನಮ್ಮೆಲ್ಲರ ಭವಿಷ್ಯಕ್ಕಾಗಿ ನಾವು ಪರಿಸರದ ಕುರಿತು ಜಾಗೃತರಾಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಅನೇಕ ಪರಿಸರ ಚಳುವಳಿಗಳು ಭಾರತದಾದ್ಯಂತ ನಡೆದಿವೆ. 1970ರ ದಶಕದಲ್ಲಿ ಮಧ್ಯ ಹಿಮಾಲಯ ಪ್ರದೇಶದಲ್ಲಿ ಚಿಪ್ಕೋ ಚಳುವಳಿ ಭಾರತದಲ್ಲಿ ಆಧುನಿಕ ಪರಿಸರ ಚಳುವಳಿಯನ್ನು ಸ್ಥಾಪಿಸಿದ ಕೀರ್ತಿಗೆ ಪಾತ್ರವಾಗಿದೆ. ಉತ್ತರಾಖಂಡನ ತೆಹರಿ ಘರ್ವಾಲ್ ಜಿಲ್ಲೆಯಲ್ಲಿ ಸರ್ಕಾರ ಮರಗಳನ್ನು ಕಡಿಯಲು ಅನುಮತಿ ನೀಡಿದ್ದನ್ನು ವಿರೋಧಿಸಿ 1973ರಲ್ಲಿ ಚಂಡಿ ಪ್ರಸಾದ್ ಭಟ್ ಮತ್ತು ಸುಂದರ್ಲಾಲ್ ಬಹುಗುಣರ ನೇತೃತ್ವದಲ್ಲಿ ಅಲ್ಲಿನ ರೈತ ಸಮುದಾಯ ಮರಗಳನ್ನು ತಬ್ಬಿಕೊಂಡು ಮರಗಳನ್ನು ಕಡಿಯುವುದಾದರೆ ಮೊದಲು ನಮ್ಮನ್ನು ಕತ್ತರಿಸಿ ಎಂದು ಪ್ರತಿಭಟಿಸಿತು. ಪರಿಣಾಮ ಸರ್ಕಾರ ಮರಗಳನ್ನು ಕಡಿಯಲು ನೀಡಿದ ಅನುಮತಿಯೇ ರದ್ದಾಯಿತು. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಸೆಲ್ಯಾನಿ ಗ್ರಾಮದಲ್ಲಿಯೂ ಕೂಡ ಇದೇ ರೀತಿಯ ಪ್ರತಿಭಟನೆ ನಡೆಯಿತು. ಅಲ್ಲಿನ ರೈತರು 1983ರಲ್ಲಿ ಅಲ್ಲಿನ ಕಲಸೆ ಗ್ರಾಮದಲ್ಲಿ ಗುತ್ತಿಗೆದಾರರು ಮರ ಕಡಿಯಲು ಬಂದಾಗ ಅದನ್ನು ತಡೆಯಲು ಮರಗಳನ್ನು ಅಪ್ಪಿಕೊಳ್ಳುವ ಮೂಲಕ ಕೊಡಲಿ ಏಟಿಗೆ ಮೈಕೊಟ್ಟು ನಿಂತರು. ಸುಮಾರು 38 ದಿನಗಳ ಕಾಲ ನಡೆದ ಈ ಚಳುವಳಿಗೆ ಸರ್ಕಾರ ಅಂತಿಮವಾಗಿ ಮಣಿಯಲೇಬೇಕಾಯಿತು. ಈ ಚಳುವಳಿ ಅಪ್ಪಿಕೋ ಚಳುವಳಿ ಎಂದೇ ಖ್ಯಾತಿಯಾಗಿದೆ. ಭಾರತದ 5ನೇ ಅತಿ ಉದ್ದದ ನದಿಯಾದ ನರ್ಮದಾ ನದಿಗೆ ಸರ್ದಾರ್ ಸರೋವರ ಯೋಜನೆಯಡಿಯಲ್ಲಿ ಅಣೆಕಟ್ಟೆಯನ್ನು ನಿರ್ಮಾಣ ಮಾಡಲಾಗುತ್ತಿದೆ. ಇದು ಗುಜರಾತ್, ಮಧ್ಯಪ್ರದೇಶ, ಮಹಾರಾಷ್ಟ್ರ ರಾಜ್ಯಗಳನ್ನೊಳಗೊಂಡ ಅಂತಾರಾಜ್ಯ ಯೋಜನೆಯಾಗಿದ್ದು ವಿಶ್ವದ ಅತ್ಯಂತ ಕೆಟ್ಟ ಮಾನವ ನಿರ್ಮಿತ ವಿಪತ್ತು ಎಂದೇ ಈ ಯೋಜನೆಯನ್ನು ಟೀಕಿಸಲಾಗಿದೆ. ಪರಿಸರ ಪ್ರೇಮಿ ಮೇಧಾ ಪಾಟ್ಕರ್ ಮತ್ತು ಬಾಬಾ ಆಮ್ಟೆಯವರ ನೇತೃತ್ವದಲ್ಲಿ ಈ ಅಣೆಕಟ್ಟೆ ನಿರ್ಮಾಣದ ವಿರುದ್ಧ ಚಳುವಳಿ ನಡೆಸಲಾಯಿತು. ಇದು ನರ್ಮದಾ ಬಚಾವೋ ಆಂದೋಲನ ಎಂದೇ ಪ್ರಸಿದ್ಧಿಯಾಗಿದ್ದು ವಿಶ್ವ ಮಟ್ಟದಲ್ಲಿ ಗಮನ ಸೆಳೆದಿದೆ. ಇನ್ನು ಶತಮಾನಗಳ ಹಿಂದೆಯೇ ಭಾರತದಲ್ಲಿ ನಡೆದ ಇನ್ನೊಂದು ಪ್ರಮುಖ ಪರಿಸರ ಚಳುವಳಿ ಎಂದರೆ ಅದು ಬಿಷ್ಣೋಯ್ ಚಳುವಳಿ. 1700ರಲ್ಲಿ ರಾಜಸ್ಥಾನದ ಮಾರ್ವಾರ್ನ ರಾಜ ಹೊಸ ಅರಮನೆಯನ್ನು ನಿರ್ಮಿಸಲು ತೀರ್ಮಾನಿಸಿದ. ಅಲ್ಲಿನ ಖೇಜರ್ಲಿ ಮತ್ತು ಬಿಷ್ಣೋಯಿ ಗ್ರಾಮಸ್ಥರು ರಾಜನ ಸೈನಿಕರು ಅರಮನೆಗಾಗಿ ಪವಿತ್ರ ಮರಗಳನ್ನು ಕಡಿಯಲು ಮುಂದಾದಾಗ ಅದನ್ನು ವಿರೋಧಿಸಿದರು. ಅಮೃತಾದೇವಿ ಎಂಬ ಮಹಿಳೆ ಮರಗಳನ್ನು ಕಡಿಯುವುದನ್ನು ನೋಡುತ್ತಾ ಕೂರಲಿಲ್ಲ. ಆಕೆ ಮರಗಳನ್ನು ತಬ್ಬಿಕೊಂಡಳು ಮತ್ತು ಇತರರನ್ನು ಹಾಗೆ ಮಾಡುವಂತೆ ಉತ್ತೇಜಿಸಿದಳು. ಈ ಚಳವಳಿ ಅಮೃತ ಸೇರಿ 363 ಬಿಷ್ಣೋಯಿ ನಿವಾಸಿಗಳ ಸಾವಿಗೆ ಕಾರಣವಾಯಿತು. ಘಟನೆ ತಿಳಿದ ರಾಜ ಸ್ಥಳಕ್ಕೆ ಧಾವಿಸಿ ಗ್ರಾಮಸ್ಥರ ಕ್ಷಮೆ ಯಾಚಿಸಿದ ಮತ್ತು ಬಿಷ್ಣೋಯಿ ಮತ್ತು ಸುತ್ತಮುತ್ತಲಿನ ಅರಣ್ಯವನ್ನು ಸಂರಕ್ಷಿತ ಪ್ರದೇಶವೆಂದು ಘೋಷಿಸಿದ.
ಇನ್ನು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕೈಗಾದಲ್ಲಿ ಅಣುವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಸ್ಥಾಪಿಸುವ ವಿರುದ್ಧದ ಚಳುವಳಿಯನ್ನು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಡಾಕ್ಟರ್ ಶಿವರಾಮ ಕಾರಂತರ ನೇತೃತ್ವದಲ್ಲಿ ಆರಂಭಿಸಲಾಯಿತು. ಇದನ್ನು ಕೈಗಾ ವಿರೋಧಿ ಚಳುವಳಿ ಎಂದೇ ಕರೆಯಲಾಗಿದೆ. ಭಾರತದಲ್ಲಿನ ಪರಿಸರ ಚಳುವಳಿಗಳಿಗೆ ದೊಡ್ಡ ಇತಿಹಾಸವೇ ಇದೆ. ಮೌನ ಕಣಿವೆ ಆಂದೋಲನ, ತೆಹರಿ ಡ್ಯಾಂ ವಿರೋಧಿ ಚಳವಳಿ, ಬಿಹಾರದ ಜಂಗಲ್ ಬಚಾವೋ ಆಂದೋಲನ, ಸುಂದರ್ಬನ್ ಉಳಿಸಿ ಆಂದೋಲನ, ಹೀಗೆ ಸಾಲು ಸಾಲು ಪರಿಸರ ಚಳುವಳಿಗಳನ್ನು ಪರಿಸರ ಸಂರಕ್ಷಣೆಯ ನಿಟ್ಟಿನಲ್ಲಿ ಹೆಸರಿಸಬಹುದು. ನಾವು ಬದುಕುತ್ತಿರುವ ಪರಿಸರವನ್ನು ಸಂರಕ್ಷಿಸುವುದು ಮತ್ತು ಪೋಷಣೆ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಮತ್ತು ಅದು ಅನಿವಾರ್ಯವೂ ಕೂಡ ಎಂದೆನ್ನುತ್ತಾ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ.